ಪರಮ ಪೂಜ್ಯರು ವಿಶೇಷವಾಗಿ ಈಗ ಎಂ.ಆರ್. ಪಾಟೀಲ್ ಸಾಹೇಬರಿಗೆ ಗೌರವವನ್ನು ಸಲ್ಲಿಸ್ತಾರೆ ಶ್ರೀಮಠದಿಂದ. ಹಾಗೂ ನಮ್ಮ ಇನ್ನೂ ಪೂಜ್ಯರ ಇನ್ನೂ ಒಂದು ಗುಣಗಳಿಗೆ ಐತೆ, ಇನ್ನು ಸಂಶಯ ಬ್ರಹ್ಮಾನಂದ ಮಠದ ಪರಮ ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಎಂ.ಆರ್. ಪಾಟೀಲ್ ಸಾಹೇಬರ ಸನ್ಮಾನ ತದನಂತರದಲ್ಲಿ ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಆ ಕಾರಣಕ್ಕಾಗಿ ಎಂ.ಆರ್. ಪಾಟೀಲ್ ಸರ್ ಇವನ್ ಸ್ವಲ್ಪ ಲೈಟ್ ಅದಾವ್ರಪ್ಪ, ನಾಳೆ ಹಚ್ಚಿಸ್ರಿಪ್ಪ ಈ ಕಡೆ ಕತ್ಲಲ್ಲ ಈ ಕಡೆ 7 ದಿನ ಆಯ್ತೇವ. ಇನ್ನು 7 ದಿನ ಸ್ವಲ್ಪ ಸಮಯ ಕೊಡ್ರಿ, ನೀವು ಸಮಯ ಕೊಡ್ತಿರಿಲ್ಲ, ಹೆಚ್ಚು ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಆಶಿಸ್ತಾ ಇದ್ದೇವೆ. ಹುಬ್ಳಿಯಿಂದ ಜಾತಿಯನ್ನು ಹೊರಗೆ ಬಿಟ್ಟು ಬರಬೇಕು, ಒಂದು ರಾಜಕಾರಣವನ್ನು ಬಿಟ್ಟು ಭಕ್ತನಾಗಿ ಬಸವಣ್ಣನ ಭಕ್ತನಾಗೇ ಬರಬೇಕು ಅನ್ನೋಷ್ಟರ ಮಟ್ಟಿಗೆ ಕಲ್ಯಾಣಪುರ ಮಠ ಅದು ಇವತ್ತಿನವರೆಗೆ ಬೆಳೆದು ಬಂದಿದೆ ಅನ್ನೋದನ್ನೇ ಸಂದರ್ಭದಲ್ಲಿ ಹೇಳ್ಕೊಳ್ಳಕ್ಕೆ ಇಚ್ಛಾ ಪಡ್ತಾ, ಅಂತಹ ನಮ್ಮ ಏಲಿಲೆ ಎಂಟ್ರೆನ್ಸ್ ಮಹಾದ್ವಾರ ಇದೆಯಲ್ಲ, ಬಸವಣ್ಣದವರ ಮೂರ್ತಿ ಮಾಡಿಟ್ಟಿದ್ದೇವೆ. ಅದರ ಜೊತೆ ಹಾನಗಲ್ಲದವರ ಮೂರ್ತಿ ಮಾಡಿಟ್ಟಿದ್ದೇವೆ. ನಮ್ಮ ಕರ್ತೃ ಅಜ್ಜವರ ಒಂದು ಬಸವಣ್ಣನ ಒಂದು ಮೂರ್ತಿಯನ್ನು ಮಾಡಿ ಅಲ್ಲಿ ಇಟ್ಟಿದ್ದೇವೆ. ಅದಕ್ಕಾಗಿ ಆ ಮೂರ್ತಿ ಎಲ್ಲವನ್ನೂ ಕೂಡ ಆ ಮಹಾದ್ವಾರದ ಒಂದು ಖರ್ಚು ವೆಚ್ಚವನ್ನು ನಮ್ಮ ದಿವಂಗತ ಶಿವಳ್ಳಿ ಸಾಹೇಬರು ಅದಕ್ಕೆ 4 ಲಕ್ಷ ರೂಪಾಯಿ ಹಾಕಿ ಆ ಮಹಾದ್ವಾರವನ್ನು ಕೂಡ ಅದು ನಿರ್ಮಾಣ ಮಾಡಿದ್ದಾರೆ. ನಾಳೆ ಮಹಿಳಾ ದಿನಾಚರಣೆ ಇದೆ. ಮಹಿಳಾ ದಿನಾಚರಣೆ ಎಂದು ಕುಸುಮಾವತಿ ಶಿವಳ್ಳಿಯವರ ಒಂದು ಈಗೇನ ಇವಾಗಲೇ ಇವರು MLA ಇದ್ದಾರಲ್ಲ, ಅವ್ರ ಕಡೆ ಮುಖಾಂತರವಾಗಿ ಅದನ್ನು ಉದ್ಘಾಟನೆ ಮಾಡಬೇಕನ್ನುವಂತ ಒಂದು ಸದಾಶಯನ್ನು ಕೂಡ ಹೊತ್ಕೊಂಡಿದ್ದೇವೆ. ಪ್ರಹ್ಲಾದ್ ಜೋಶಿ ಸಾಹೇಬರು ಮೊನ್ನೆ ಈ ಒಂದು ತಿಂಗಳ ಹಿಂದೆ 10 ಲಕ್ಷ ರೂಪಾಯಿ ಕೂಡ ಹಾಕಿದ್ದಾರೆ. ಅದು ಇನ್ನೂ ನಮ್ಮ ಬಂದು ಜಮಾ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಜಮಾ ಆಗುತ್ತೆ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ, ಹೀಗೆ ಎಲ್ಲ ಭಕ್ತರು ಕೂಡ ಇದಕ್ಕೆ ಸಹಾಯ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ, ನಮ್ಮ ಗೌಡಪ್ಪನವರು ಪಾಟೀಲ್ ಅವರು ಇಲ್ಲಿ ಬಂದು ನಿಂತಿದ್ದಾರೆ. ನಮ್ಮ ಮಠದ ಎಲ್ಲ ಒಂದು ಕಲ್ಲಿನ ಮಹಾದ್ವಾರ ಕಟ್ತಾ ಇದ್ದೇವೆ. ಈಗೆಲ್ಲ ಕಲ್ಲಿನ ಮಹಾದ್ವಾರಕ್ಕೆ ಯಾರ ಸರ್ಕಾರದಿಂದ ಬಂದಿಲ್ಲ, ಅದು ಕಲ್ಲಿನ ಮಠ ಕಟ್ತಾ ಇದ್ದೇವೆ. ಭಕ್ತರಿಗೆ ಅಭಿನಂದಿಸ್ಬೇಕು. ಬರಂಗೌಡರು 1501 ರೂಪಾಯಿಗೆ ಈ ಗುರುಗಳಿಗೆಯನ್ನು ಹೋಗ್ತಾ ಇದ್ದಾರೆ. ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಬರಂಗೌಡರು 1501 ರೂಪಾಯಿ ಗುಣಗಡಿಗೆ ಬಸವಣ್ಣನವರು ತೊಟ್ಟುಕೊಟ್ಟಿರ್ತಕ್ಕಂಥ ಅಪರೂಪದ ಗುಣಗಡಿಗೆ. ಪುಣ್ಯ ಮಾಡಿದವರು ಮಾತ್ರ ಸಿಗ್ತದೆ, ಬಸವಣ್ಣನವರ ವಸ್ತುಗಳು ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಹಾತ್ಮ ತೊಟ್ಟುಕೊಂಡಿರ್ತಕ್ಕಂತಹ ಬೆಳ್ಳಿಯ ಗುಣಗಳಿಗೆ 1500 ರೂಪಾಯಿ ಒಂದು ಸಾರಿ. ಸಮಯ ಬಹಳ ಆಗದೆ, ನಾನು ಸಮಯ ಜಾಸ್ತಿ ಇದಕ್ಕೆ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಇನ್ನೂ ಪೂಜ್ಯರ ಆಶೀರ್ವಚನವನ್ನು ಕಲ್ಯಾಣಪುರಕ್ಕೆ ಬಂದ್ವಿ ಅನ್ನೋ ಭಾವನೆ ನಮಗೆ ಬಂತು ನೋಡ್ರಿ. ಅಷ್ಟ ಚಂದ ಕಾರ್ಯಕ್ರಮವನ್ನ ಪೂಜ್ಯರು ನಡೆಸಿಕೊಡೋದ್ರ ಜೊತೆಗೆ ಅದ್ಭುತವಾದ ಒಂದು ಸಂದೇಶ ಕೊಟ್ಟರು. ನಾನು ಅನ್ನೋದು ನಮ್ಮೊಳಗ ಇರಬಾರ್ದು ಅಂತೇಳಿ ಕೊನೆಯ ಸಂದೇಶ ಅಂತ. ನಿಜಕ್ಕೂ ಇದು ಎಲ್ಲರಿಗೂ ಕಾಡುವಂಥದ್ದು, ಭಕ್ತನಿಗೂ ಗುರುವಿಗೂ ಕಾಡುವಂಥದ್ದು ಏನಪ್ಪಾ ಅಂದ್ರೆ ನಾನು ಅನ್ನುವಂಥದ್ದು ಅನ್ನೋದನ್ನ ಬಸವಣ್ಣವರು ಹೇಳ್ತಾರೆ. ಭಕ್ತನಿಗೂ ಗುರುವಿಗೂ ಪ್ರೀತಿ ಇರಬೇಕೇ ವಿನಃ ಅಭಿಮಾನ ಅನ್ನುವ ಸಿದುರು ಮಧ್ಯದಲ್ಲಿ ಬರಬಾರದು ಅನ್ನುವಂಥದ್ದನ್ನ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ. ನಾನು ಅನ್ನುವಂಥದ್ದು ಬಂದಾಗ ಗುರುವಾಗಿ ಉಳಿಯಲ್ಲ, ಭಕ್ತನಾಗಿ ಉಳಿಯಲ್ಲ. ಹಾಗಾಗಿ ಅಂಥದ್ದನ್ನು ನಾವು ಬಿಟ್ಟಾಗ ಮಾತ್ರ ಇಂಥ ಅದ್ಭುತವಾದದ್ದನ್ನ ನಾವೆಲ್ಲರೂ ನೋಡ್ಲಿಕ್ಕೆ